ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಮಂತ್ರಾಲಯದ ಕಂಪ್ಲೀಟ್ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಯಾರೆಲ್ಲ ಮಂತ್ರಾಲಯ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ದೀರಾ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತಿದ್ದೀನಿ. ಮೈಸೂರು ಟು ಮಂತ್ರಾಲಯ 2 ಡೈರೆಕ್ಟ್ ಟ್ರೈನ್ಸ್ ಇದೆ. ಮಧ್ಯಾಹ್ನ 1:30ಗೆ 1 ಟ್ರೈನ್ ಇದೆ. ನಾವೋಗಿದ್ದು ಸ್ಪೆಷಲ್ ಟ್ರೈನ್ 5:30ಗೆ ಮೈಸೂರಿಂದ ಹೊರಡುತ್ತೆ. ಬಟ್ ನಮ್ಮ ಟ್ರೈನು 2 ಅವರ್ಸ್ ಡಿಲೇ ಆಗಿದೆ. ನಾವು 6 o'clockಗೆ ಮಂತ್ರಾಲಯ ರೀಚ್ ಆದ್ವಿ. ನಮಗೆ 2 ಆಪ್ಷನ್ ಇತ್ತು. ರೈಲ್ವೆ ಸ್ಟೇಷನಲ್ಲಿ ರೂಮ್ಸ್ ಅವೈಲಬಲ್ ಇದೆ. 800 ಪರ್ ರೂಮ್ ಇದೆ. ಚಾರ್ಜಸ್ ಮಾಡ್ತಾರೆ. ಅಲ್ಲೇ ಸ್ಟೇ ಆಗೋಣ ಇಲ್ಲ ಮಂತ್ರಾಲಯದಲ್ಲಿ ರೂಮ್ ಮಾಡೋಣ ಅಂತ. ಮಂತ್ರಾಲಯದಲ್ಲಿ ವೀಕೆಂಡ್ಸಲ್ಲೆಲ್ಲ ರೂಮ್ ಪ್ರೈಸಸ್ ಅಂತೂ ಕೆಣ್ಕಕ್ಕೆ ಆಗಲ್ಲ. 1500, 2000, 5000 ಈ ರೀತಿ ಎಲ್ಲ ರೂಮ್ನ ಚಾರ್ಜಸ್ ಹೇಳ್ತಾರೆ. ಇನ್ನೊಂದು ಆಪ್ಷನ್ ಇದೆ. 1 ಮಂತ್ ಮುಂಚೆನೇ ನೀವು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರೆ ಮಠದ ಕಡೆಯಿಂದ ರೂಮೆಲ್ಲ ಸಿಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟಾಗಿ ರೂಮ್ಸ್ ಎಲ್ಲ ಸಿಗುತ್ತೆ. ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. ಮಠದ ವೆಬ್ಸೈಟ್ ಥ್ರೂಯಿಂದ ನೀವು ರೂಮ್ನ ಬುಕ್ ಮಾಡ್ಬೋದು. 1 ಮಂತ್ ರೂಮ್ ಅವೈಲಬಿಲಿಟಿ ಎಲ್ಲ ವೆಬ್ಸೈಟಲ್ಲಿ ಶೋ ಆಗ್ತಿರುತ್ತೆ. ವೆಬ್ಸೈಟ್ ಲಿಂಕ್ನ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. 1 ಮಂತ್ ಮುಂಚೆನೇ ರೂಮ್ನ ಬುಕ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಬರ್ಬೋದು. ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಒಂದು 8 to 10 ಕಿಲೋಮೀಟರ್ ಆಟೋದಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಆಟೋದಲ್ಲಿ ಪರ್ ಪರ್ಸನ್ 50 rupees ಚಾರ್ಜಸ್ ತಗೋತಾರೆ. ನಾವು ಫಸ್ಟೇ ರೂಮ್ ಬುಕ್ ಮಾಡ್ಕೊಂಡಿಲ್ಲ. ನಮ್ಮ ರೂಮ್ ಸಿಗೋದು ತುಂಬ ಕಷ್ಟ ಆಯಿತು. 2 hours ಮೇಲಾಯಿತು ರೂಮ್ ಸಿಕ್ಕೋದು. ತುಂಬ ಚಾರ್ಜಸ್ ಕೇಳ್ತಾರೆ. ವೀಕೆಂಡ್ಸಲ್ಲಂತೂ ರೂಮ್ಸ್ ಅಂತೂ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ಸ್ ಮಾಡ್ತಾರೆ. 2000, 5000 ಆ ಥರ ಹೇಳ್ತಿದ್ದಾರೆ. 8 ಜನ ಇದ್ದೀವಿ ಅಂತಂದರೂ ರೂಮ್ಸ್ ಅಂತೂ ಸಿಕ್ಕಾಬಿಟ್ಟೆ ಚಾರ್ಜಸ್ ಮಾಡ್ತಾರೆ. ನಮ್ಗೆ ಫೈನಲಿ 2 BHK ಮನೆಯೇ ಸಿಕ್ತು. ಅದು 2100 rupeesಲ್ಲಿ. ನಾನು ಈ ಥರ ರೆಡಿಯಾಗಿದೆ. ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಔಟ್ಫಿಟ್ಟು. ಮಂತ್ರಾಲಯಕ್ಕೆ ಅಂತಾನೆ ನಾನೇ ಕೂತ್ಕೊಂಡು 2 days ಎಫರ್ಟ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಎಲ್ಲ ರೆಡಿಯಾಗಿ ಮಠದ ಹತ್ರ ಬಂದ್ವಿ. ನಮ್ಮ ಹತ್ರ ಸೇವಾ ಟಿಕೆಟ್ ಇತ್ತು. ಒಂದು ಸೇವಾ ಟಿಕೆಟ್ಗೆ 4 to 5 members ಏನೋ ಬಿಡ್ತಾರಂತೆ. ನಮ್ಮ ಹತ್ರ 2 ಟಿಕೆಟ್ ಇತ್ತು. ನಮ್ಗೆ ಬೇಗ ದರ್ಶನ ಆಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ರಾಯರು ನೋಡೋದೇ ಒಂಥರ ಚೆಂದ. ನೆಮ್ಮದಿಯಲ್ಲಿದೆ ಅಂದರೆ ಮಂತ್ರಾಲಯ ಅಂತ ಹೇಳ್ಬೋದು. ಎಷ್ಟು ಸರಿ ನೋಡಿದ್ರು ನೋಡ್ತಾನೇ ಇರಬೇಕು ಅನಿಸುತ್ತೆ. ನಮ್ಮ ಹತ್ರ ಸೇವಾ ಟಿಕೆಟ್ ಇರೋದ್ರಿಂದ ಒಂದು 2-3 ಸರಿ ಆದ್ರೂ ನೋಡ್ಕೊಂಡು ಬಂದ್ವಿ. ಮತ್ತು ಗುರುವಾರ ಟೈಮಲ್ಲಿ ತುಂಬ ರಶ್ ಇರುತ್ತಂತೆ. ನೋಡ್ಕೊಂಡು ಬನ್ನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಅಂತ ಬಂದ್ವಿ. ಮಂತ್ರಾಲಯದಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿರಲ್ಲ. ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ಅಲ್ಲಿರುವಂಥ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕೆ. ಆಟೋದಲ್ಲಿ ಪಂಚಮುಖಿ ಆಂಜನೇಯ ಬನ್ನಿ ಅಂತ ಕರೀತಾರೆ. 1 personಗೆ 150 rupees ಚಾರ್ಜಸ್ ಮಾಡ್ತಾರೆ. 5 places ಏನೋ ಕವರ್ ಮಾಡಿ ತೋರಿಸ್ಕೊಡ್ತಾರೆ. ನಾವು ಫಸ್ಟ್ ಬಂದಿದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು 33 ಅಡಿ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಆಂಜನೇಯ ಸ್ವಾಮಿ ವಿಗ್ರಹದಲ್ಲಿ ಬಲಗೈಯಲ್ಲಿ ಅಭಯಾಸ್ತ್ರದ ಭಂಗಿಯನ್ನು, ಎಡಗೈಯಲ್ಲಿ ಗದೆಯಲ್ಲಿ ನಿಂತಿರ್ತಾರೆ. ನಾವು ಸೆಕೆಂಡ್ ಪ್ಲೇಸ್ ಬಂದಿದ್ದು ಬಿಚ್ಚಾಲೆ. ಇದು ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿದೆ. ಇದನ್ನ ಭಿಕ್ಷಾಲಯ ಅಂತ ಕೂಡ ಕರೀತಾರೆ. ಇದು ತುಂಗಭದ್ರಾ ನದಿ ದಡದಲ್ಲಿದೆ. ಇಲ್ಲಿಯೇ ಗುರು ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಧ್ಯಾನ ಮಾಡಿದರೆ, ಶ್ರೀ ಅಪ್ಪಣಾಚಾರ್ಯರ ಜೊತೆ ಸೇರಿ. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿ ಏಕಶಿಲಾ ಬೃಂದಾವನ ಕೂಡ ಇದೆ. ಇದನ್ನು 2ನೇ ಅಥವಾ 3ನೇ ಮಂತ್ರಾಲಯ ಅಂತ ಕರೀತಾರೆ. ಮತ್ತು ಪಿಚ್ಚಾಲಮ್ಮ ದೇವಸ್ಥಾನ ಕೂಡ ಇಲ್ಲಿದೆ. ನಮ್ಮ ಟ್ರಿಪ್ಪಲ್ಲಿ ಬೇಜಾರಾಗಿದ್ದು ಅಂದರೆ ಬಿಚ್ಚಾಲೆಯಲ್ಲಿ ಊಟ ಮಿಸ್ ಆಗಿದ್ದು. ತುಂಬ ರಶ್ ಇತ್ತು. ಊಟದ ಲೈನಲ್ಲಿ ನಿಂತಿರಬೇಕಾದ್ರೆ ನಮ್ಮ ಟರ್ನ್ ಬಂದ ತಕ್ಷಣ ಊಟ ಖಾಲಿತ್ತು. ಅಟ್ಲೀಸ್ಟ್ ಸಾಂಬಾರಾದರೂ ಸಿಕ್ತು. ಸಾಂಬಾರೇ ಅಮೃತ ಥರ ಆಯಿತು. ಇನ್ನು ಊಟ ಸಿಕ್ಕಿದ್ರೆ ಇನ್ನೆಷ್ಟು ಖುಷಿ ಆಗ್ತಿತ್ತು. ಅದೊಂದು ಮಿಸ್ ಆಯಿತು ಅಂತ ಬೇಜಾರಾಯಿತು. ಯಾರಾದರೂ ಬಿಚ್ಚಾಲೆಗೆ ಹೋದರೆ ವಿತಿನ್ 2:30 ಒಳಗಡೆ ಹೋಗಿ. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ನೆಕ್ಸ್ಟ್ ಬಂದಿರೋ ಪ್ಲೇಸ್ ಅಪ್ಪಣ್ಣಾಚಾರ್ಯರ ಮನೆ. ಇದು ಬಿಚ್ಚಾಲೆ ಗ್ರಾಮದಲ್ಲಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದಂಥ ಅಪ್ಪಣ್ಣಾಚಾರ್ಯರ ನಿವಾಸವಾಗಿದೆ.
ಇವರು ಈ ಮನೆಯಲ್ಲಿ ಅವರ ಶಿಷ್ಯರಿಗೆ ವೇದಗಳನ್ನು ಕಳಿಸ್ಕೊಡ್ತಾ ಇದ್ರಂತೆ. ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಕ್ಕೆ ಪ್ರವೇಶವಾದ ದಿನಾಂಕವನ್ನು ನಿರ್ಧರಿಸಿದರು ಎಂದು ನಂಬಲಾಗಿದೆ. ಈ ಮನೆಯ ವಿಶೇಷತೆ ಏನಂದರೆ, ಅಪ್ಪಣ್ಣಾಚಾರ್ಯರು ತನ್ನ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಅವರು ಶಿಷ್ಯರು ಭಿಕ್ಷೆ ಬೇಡಿ ತಂದಂಥ ಅನ್ನ ತಾನಾಗೆ ಬೇಯ್ತಿತ್ತಂತೆ. ಇದು ಅದರ ವಿಶೇಷತೆ. ಮುಂದಿನ ಪಯಣ ಪಂಚಮುಖಿ ಆಂಜನೇಯ ಟೆಂಪಲ್. ರಾಯರು ಮಂತ್ರಾಲಯಕ್ಕೆ ಹೋಗುವ ಮುಂಚೆ ಈ ಜಾಗದಲ್ಲಿ ಒಂದು ಗುಹೆಯಲ್ಲಿ 12 ವರ್ಷಗಳ ಕಾಲ ತಪಸ್ ಮಾಡಿದ್ರಂತೆ. ಆ ತಪಸ್ಗೆ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರದಲ್ಲಿ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಆ ತಪಸ್ ಮಾಡಿದ ಜಾಗದಲ್ಲಿ ಒಂದು ಕಲ್ಲಿನ ಮೇಲೆ ರಾಯರು ಪಂಚಮುಖಿ ಚಿತ್ರವನ್ನು ಬಿಟ್ಟಿದ್ದಾರೆ. ಈ ಜಾಗದಲ್ಲಿ ಆಂಜನೇಯ ಸ್ವಾಮಿಯ ಪುಷ್ಪಕ ವಿಮಾನ ಮತ್ತು ಹಾಸಿಗೆ ದಿಂಬು ಕಲ್ಲಿನ ರೂಪದಲ್ಲಿದೆ ಎಂದು ನಂಬಲಾಗುತ್ತದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಆಂಜನೇಯ ಸ್ವಾಮಿ ಪಾದರಕ್ಷೆಗಳು ಸಮಿಯುತ್ತಂತೆ. ನೈಟ್ ಟೈಮ್ ಆಂಜನೇಯ ಸ್ವಾಮಿಗಳು ಹಾಕ್ಕೊಂಡು ಅದನ್ನು ಸಂಚಾರ ಮಾಡ್ತಾರೆ ಅಂತ 5 ವರ್ಷಕ್ಕೊಂದ್ಸರಿ ಅದನ್ನು ಪಾದರಕ್ಷೆಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಆ ಕ್ಲಿಪ್ಪಿಂಗ್ ಎಲ್ಲ ನಾನು ಆ್ಯಡ್ ಮಾಡಿದ್ದೀನಿ. ಎಷ್ಟು ಮಿರಾಕಲ್ ಅಲ್ವಾ. ಇದು ಮಹಾಲಕ್ಷ್ಮಿ ಟೆಂಪಲ್, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇದೆ. ಕ್ಷೇತ್ರದಲ್ಲಿ ಪುಣ್ಯ ಕ್ಷೇತ್ರ ಬಂದರೆ ಯಾರಿಗೋದ್ರ ಮನೆಗೆ ಫ್ರೇಮಿ ಬೇಕಿದ್ರೆ ಇಲ್ಲಿ ಪಂಚಮುಖ ಆಂಜನೇಯ ಸ್ವಾಮಿ ಲಕ್ಷ್ಮೀ ಒಟ್ಟಿಗೆ ಇಬ್ಬರಿದಾರ. ಇಲ್ಲಿ ಪ್ರತಿನಿತ್ಯ ಗುರುಪೀಠಗಳ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರ. ಇಲ್ಲಿ ಯಾರಿಗೋದ್ರೆ ಬೇಕಿದ್ರೆ ಕೊಡ್ತಾ ಇದೀವಿ. ಇಲ್ಲಿ ಪ್ರತಿನಿತ್ಯ ಕೊಡ್ತಾ ಇದ್ವಿ. ಪ್ರತಿನಿತ್ಯ ಗುರುಪೀಠಗಳ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರ. ಮನೆಗೆ ತಗೊಂಡೋಗಿ ಮನೆ ತಲೆಬಾಳಕ್ಕೆ ಎತ್ಕೋಬಹುದು, ಪೂಜೆಗೆ ಇಟ್ಕೋಬಹುದು, ಆಫೀಸಲ್ಲಿ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು. ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ತೊಂದರೆ, ಭಯ, ಭೀತ, ದಿಷ್ಟ, ವಿದ್ಯಾಭ್ಯಾಸಕ್ಕೆ ಆರೋಗ್ಯದ ಸಮಸ್ಯೆ ನಿವಾರಣೆ ಕೊಡ್ತಾರೆ. ಇಲ್ಲಿ ಗರ್ಭಗುಡಿಯಲ್ಲಿ ಕೊಡೋದು ಲಕ್ಷ್ಮೀ ಚಕ್ರ 100 ರೂಪಾಯಿ ಕೊಡ್ತಾರ. ಇಲ್ಲಿ ಬಂದು ಶಂಕು ಚಕ್ರ ನೋಡಿ ಲಕ್ಷ್ಮೀದೇವಿ ಪುಣ್ಯ ಕ್ಷೇತ್ರ ಬಂದಿರ ರಾರಿಗೆ ತಪಸ್ ಮಾಡಿಕೆ ಬಂದಲ್ಲ 5 ಮುಖದಲ್ಲಿ ಅಂಜನೇಯ ಸ್ವಾಮಿ ತೋರಿಸ್ಕೊಟ್ಟಿರಲ್ಲ. ಇಲ್ಲಿನ ಗ್ರಾಮಸ್ಥರು ಎರಿಕೆಲ್ಲ ಮಾಡ್ತಾರ. ನಾವು ಬೇಡಿಕೊಂಡಿದ್ದಲ್ಲ ಮನೆಗೆ ಅರಕೆ ನೀಡ್ತಾನೆ. ಬನ್ನಿ ಬೇಗ ಬರೀ ಬೇಗ ಬರೀ ಬೇಗ ಬರೀ ಬೇಗ ಬರೀ ಬೇಗ ಬರೀ ಬೇಗ ಬರೀ ಬೇಗ ಮಾಡಿ ಮಂಡಿ ಉರಬಾರ್ದಮ್ಮ ತಾಯಿ, ಎದ್ದೋಳಮ್ಮ ತಾಯಿ, ಬೇಗ ಬೇಗ ಭಕ್ತಾದಿಗಳಿದ್ದಾಗ ಮಂಡಿ ಉರಬಾರ್ದು. ದಯವಿಟ್ಟು ನಿಂತಾಳೆ ಟಚ್ ಮಾಡ್ಕೊಳ್ಳಿ. ಅವ್ರಿಗೆ ತೊಂದರೆ ಆಗ್ಬಾರ್ದು. ಬೆನ್ನಿಚ್ಕೊ ಬನ್ನಿ. ಕಲೆ ಮೇಲೆ ಮರ ಕಾಣಿಸುತ್ತೆ, ಎರಿಕೆ ಮರ, ಬೆನ್ನು ನೋವಿದ್ರೆ ವಾಸುಗುತ್ತೆ. ಪ್ರದಕ್ಷಿಣ ಬಂಡೆ, ಈ ಕಲ್ಲು ಎಲ್ಲಾ ಬಂಡೆಗಳಿಗೆ ಒಂದೇ ಕಲ್ಲು ಸೊಪ್ಪಟ್ಟೆ ಇರೋದು. ಬೆನ್ನು ತಾಕ್ಸಿ. ನೈಟ್ ಟೈಮ್ ಒಂದ್ಸಲ ದರ್ಶನ ಮುಗಿಸ್ಕೊಂಡು ನಮ್ಮ ಟ್ರೈನ್ ಇದ್ದಿದ್ದು 12 o'clock. ದರ್ಶನ ತುಂಬ ಚೆನ್ನಾಗಾಯಿತು. 9 ಗಂಟೆಗೆ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಮತ್ತು ಆಟೋದಲ್ಲಿ ಪರ್ ಪರ್ಸನ್ 50 rupees ಕೊಟ್ಟು ರೈಲ್ವೆ ಸ್ಟೇಷನ್ಗೆ ಬಂದು. ಇದಾಗಿತ್ತು ನಮ್ಮ ಮಂತ್ರಾಲಯ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮನೆಗೆ ಹೋಗಿ ಮಲ್ಕೋಬೇಕು ಅಷ್ಟೇ. ನಮಗೂ ಫುಲ್ ಸುಸ್ತಾಗಿದೆ, ಫುಲ್ ಟೈರ್ಡ್ ಆಗಿದೆ, ಮನೆಗೆ ಹೋಗ್ಬೇಕು ಅಷ್ಟೇನೆ. ಅಣ್ಣ ನಿಮ್ಮ ಒಪಿನಿಯನ್ ಏನಣ್ಣ? ಒಪಿನಿಯನ್ ಎಲ್ಲ ಮನೆಗೆ ಹೋಗಿ ಮನೆಗೆ ಹೋಗ್ಬೇಕು ಅಷ್ಟೇನೆ. ಇದ್ರೆ ನೆಮ್ಮದಿಯಾಗಿರ್ಬೇಕು.